ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಕೂಡ್ಲಿಗಿ ತಾಲೂಕು ಹಾಸ್ಪಿಟಲ್ ಹಿಂಭಾಗದಲ್ಲಿ ತಾಯಿ ಮಕ್ಕಳ ಹಾಸ್ಪಿಟಲ್ ಸುಮಾರು 16 ಕೋಟಿ 50 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಕೆಲಸ ನಡೆಯುತ್ತಾ ಇರುತ್ತದೆ ಮತ್ತು ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ವೈದ್ಯಾಧಿಕಾರಿಗಳಿಗೆ ಹೊಸದಾಗಿ ಕೊಠಡಿಗಳು ನಿರ್ಮಿಸಿ ಆಸ್ಪತ್ರೆಯಲ್ಲಿ ತೂಕು ಹಿಡಿದ ಉಪಕರಣಗಳನ್ನು ಬದಲಿಸಿ ಹೊಸ ವೈದ್ಯಾಧಿಕಾರಿಗಳು ಫರ್ನಿಚರ್ಸ್ ಉಪಕರಣಗಳನ್ನು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸಿ ಹೊಸ ಮೆಟ್ರೋಲ್ಗಳು ಆಸ್ಪತ್ರೆಗೆ ಮಂಜೂರು ಮಾಡಿಸಿದ್ದಾರೆ. ಅಂತೂ ತಾಲೂಕು ಹಾಸ್ಪಿಟಲ್ ಅನ್ನ ಜಿಲ್ಲಾ ಹಾಸ್ಪಿಟಲ್ ಅನ್ನಾಗಿ ಮಾಡಿಸಿದ್ದಾರೆ ಶಾಸಕರು. ಸಂಡೂರು ರಸ್ತೆ ಅಗಲೀಕರಣ, ಲೆಫ್ಟ್ ಟು ರೈಟ್ ವಾಹನಗಳು ಮಧ್ಯದಲ್ಲಿ ವಿದ್ಯುತ್ ಕಂಬಗಳು, ಜಗಮಗಿಸುವ ವಿದ್ಯುತ್ ದೀಪಗಳ ಯೋಜನೆಯನ್ನ ರೂಪಿಸಿದ್ದಾರೆ. ಮುತ್ತುಗುಡೆಕೋಟೆ ರಸ್ತೆ ಸಹ ಮಧ್ಯದಲ್ಲಿ ವಿದ್ಯುತ್ ಕಂಬ, ವಿದ್ಯುತ್ ದೀಪಗಳು ಅಲಂಕಾರದಿಂದ ಕಂಗೊಳಿಸುತ್ತಿವೆ. ಕೂಡ್ಲಿಗಿ ಪಟ್ಟಣದಲ್ಲಿ ಪಕ್ಕದಲ್ಲಿ ಕೆರೆ ಇದ್ದು ಈ ಕೆರೆಗೆ ಸುತ್ತಲೂ ಕಬ್ಬಿಣದ ತಂತಿ ಬೇಲಿ ಹಾಕಿಸಿ ಕ್ವಾರ್ಚ್ ರಸ್ತೆ ಸಹ ಮಾಡಿಸಿ ಆ ಸುತ್ತಮುತ್ತಲಿರುವ ಸಾರ್ವಜನಿಕರಿಗೆ ಸಂತೋಷದ ಸುದ್ದಿ ತಂದಿದ್ದಾರೆ. ಕೂಡ್ಲಿಗಿ ಪಟ್ಟಣವನ್ನ ಜನರು ಮೆಚ್ಚುವ ಹಾಗೆ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ಮಾಡಿದ್ದಾರೆ. ಕೂಡ್ಲಿಗಿ ಪಟ್ಟಣವನ್ನ ನೋಡಿದರೆ ನಗರ ಕಾಣುವ ಹಾಗೆ ಕಾಣಿಸುತ್ತಿದೆ. ಬೆಂಗಳೂರು, ಡೆಲ್ಲಿ ಎಲ್ಲಿ ಇರುವಂತಹ ಸ್ಥಳಗಳನ್ನು ನೋಡಿ ಈ ಕೂಡ್ಲಿಗಿ ಪಟ್ಟಣದಲ್ಲಿ ಅಂತ ಕಾಮಗಾರಿಗಳನ್ನು ನೆರವೇರಿಸಿ ಶಾಸಕರು ಕಾಣಿಸುತ್ತದೆ ಎಂದು ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕರು ಹೇಳುವ ಮಾತುಗಳಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಇಲಾಖೆ, ಮಲ್ಲಿಕಾರ್ಜುನ್ ಪಿಡಬ್ಲ್ಯೂಡಿ ಇಲಾಖೆ, ನಾಗನಗೌಡ ಆರೋಗ್ಯ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಲೇಬರ್ ಉಳ್ಕೊಳಕ್ಕೆ ಏನು ಮಾಡಿದ್ರೆ ಲೇಬರ್